Good morning dear students, welcome back. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್ ಅಂತ ಸೆಕೆಂಡ್ PUC ಫಿಸಿಕ್ಸನ್ನು ಪಾಠ ಮಾಡ್ತಾ ಇದ್ದೀನಿ. ಈಗ ಹಿಂದಿನ ವಿಡಿಯೋದಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ಗೆ ಇಂಟ್ರೊಡಕ್ಷನ್ ಅಂತ ಕೊಟ್ಟು ಸ್ವಲ್ಪ ಫ್ಯಾರಡೆ ಮತ್ತು ಹೆನ್ರಿ ಬಗ್ಗೆ ಮಾತಾಡಿ ಈ ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪರಿಮೆಂಟನ್ನು ಎಕ್ಸ್ಪ್ಲೈನ್ ಮಾಡಿದೆ. ಜೊತೆಗೆ ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಫಸ್ಟ್ ಲಾ ಮತ್ತು ಸೆಕೆಂಡ್ ಲಾನ ಎಕ್ಸ್ಪ್ಲೈನ್ ಮಾಡಿದ್ದೆ. ಫಸ್ಟ್ ಲಾ ಏನು ಹೇಳುತ್ತೆ, ಇಂಡ್ಯೂಸ್ಡ್ EMF ಬರಲಿಕ್ಕೆ ಕಾರಣ ಯಾರು ಅಂತ ಹೇಳುತ್ತೆ. ಸೊ ಇಟ್ ಈಸ್ ಡ್ಯೂ ಟು ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್. ಸೆಕೆಂಡ್ ಲಾ ಏನು ಹೇಳುತ್ತೆ, ಇಂಡ್ಯೂಸ್ಡ್ EMF ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳುತ್ತೆ. ಯಾವ್ಯಾವ್ದ್ರ ಮೇಲೆ ನೋಡಿ, ಇಂಡ್ಯೂಸ್ಡ್ EMF ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಚೇಂಜ್ ಇನ್ ದ ಫ್ಲಕ್ಸ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೈಮ್ ಟೇಕನ್. ಜೊತೆಗೊಂದು ನೆಗೆಟಿವ್ ಸೈನ್ ಕೂಡ ಇತ್ತು, ಅದನ್ನು ನಾನಿನ್ನು ಚರ್ಚೆ ಮಾಡಿಲ್ಲ. ಸರ್ ಹಾಗಾದರೆ ಇಂಡ್ಯೂಸ್ಡ್ EMF ಇಷ್ಟ್ರ ಮೇಲೆ ಅಷ್ಟೇ ಡಿಪೆಂಡ್ ಆಗಿದೆಯಾ, ಫ್ಲಕ್ಸ್ ಚೇಂಜ್ ಮತ್ತು ಟೈಮ್ ಟೇಕನ್ ಅಷ್ಟೇನಾ, ಇನ್ನೂ ಬೇರೆ ಯಾವುದ್ರ ಮೇಲಾದರೂ ಡಿಪೆಂಡ್ ಆಗಿದೆಯಾ? ಇದೆ, ಆನ್ಸರ್ ಇದೆ. ಅದಕ್ಕೆ ಆ ಆನ್ಸರ್ ಹೇಳೋಕ್ಕಿಂತ ಮುಂಚಿತವಾಗಿ ಇನ್ನೊಂದು ಎಕ್ಸ್ಪರಿಮೆಂಟ್ ಇದೆಯಲ್ಲ, ಕಾಯಿಲ್ ಎಕ್ಸ್ಪರಿಮೆಂಟ್, ಅದನ್ನು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ನೋಡಿ, ಕಾಯಿಲ್ ಎಕ್ಸ್ಪರಿಮೆಂಟಲ್ಲಿ ಹೆಸರೇ ಹೇಳ್ದಂಗೆ ಎರಡು ಕಾಯಿಲ್ಗಳಿರ್ತವೆ. ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಕಾಯಿಲ್ ಅಂದರೆ ಏನು ಅಂತ. ಇಟ್ ಈಸ್ ನಥಿಂಗ್ ಬಟ್ ಎ ಕಾಪರ್ ವಯರ್ ಆರ್ ಸಿಲ್ವರ್ ವಯರ್, ಅಲ್ಯೂಮಿನಿಯಂ ವಯರ್, ಒಂದು ತಂತಿಯನ್ನು ಸುರುಳಿ ಆಕಾರದಲ್ಲಿ ಸುತ್ತಿರ್ತೀವಿ, ಸ್ಪ್ರಿಂಗಿನ ಥರ ಸುತ್ತಿರೋದು. ಸುತ್ತಬಿಟ್ಟು ಒಂದು ಕಾಯಿಲನ್ನು ಗ್ಯಾಲನೋಮೀಟರ್ಗೆ ಕನೆಕ್ಟ್ ಮಾಡಿರ್ತಾರೆ. ಸೊ ಗ್ಯಾಲನೋಮೀಟರ್ ಅಂದರೆ ಏನು ಅಂತಂದು ಗೊತ್ತಾಗಿದೆ. ಇದ್ರ ಜೊತೆಗೆ ಇನ್ನೂ ಒಂದು ಕಾಯಿಲ್ ಎಕ್ಸ್ಪರಿಮೆಂಟ್ ಅಂತ ಹೇಳಿದ್ದು ಅದಕ್ಕೇನೆ ಎರಡು ಕಾಯಿಲ್ಗಳಿರ್ತವೆ. ಈ ಕಾಯಿಲನ್ನು ಆಯಿತಾ ಒಂದು ಪವರ್ ಸಪ್ಲೈಗೆ ಕನೆಕ್ಟ್ ಮಾಡಿರ್ತಾರೆ. ಒಂದು ಸ್ವಿಚ್ ಇರುತ್ತೆ, ಈ ಥರ ತೋರಿಸ್ತೀನಿ ಸ್ವಿಚ್ಚನ್ನು. ಸ್ವಿಚ್, ಬ್ಯಾಟರಿ ಆಫ್ EMF E and then coil and then galvanometer and then coil. ಈ ಕಾಯಿಲನ್ನು ಪ್ರೈಮರಿ ಅಂತ ಕರಿತೀನಿ, ಇದನ್ನು ಸೆಕೆಂಡರಿ ಅಂತ ಕರಿತೀನಿ. ಸೊ ಕಾಯಿಲ್ ಎಕ್ಸ್ಪರಿಮೆಂಟ್ ಕನ್ಸಿಸ್ಟ್ ಆಫ್ ಟೂ ಕಾಯಿಲ್ಸ್, ನೇಮ್ಲಿ ಪ್ರೈಮರಿ ಆ್ಯಂಡ್ ಸೆಕೆಂಡರಿ. Primary coil is connected to sensitive galvanometer, secondary coil is connected to a battery of EMF E and switch S. ನೋಡಿ, ಇಷ್ಟೇ ಡಯಾಗ್ರಾಮನ್ನು ನಿಮ್ಮ ಓನ್ ವರ್ಡ್ಸಲ್ಲಿ ಬರೆದುಬಿಟ್ರೆ ಆಲ್ಮೋಸ್ಟ್ 2 ಮಾರ್ಕ್ ಬಂದುಬಿಡುತ್ತೆ. ಡಯಾಗ್ರಾಮ್ಗೆ 1 ಮಾರ್ಕ್, ಅದರ ಎಕ್ಸ್ಪ್ಲನೇಷನ್ಗೆ 1 ಮಾರ್ಕ್. ಏನು ಡಯಾಗ್ರಾಮಲ್ಲಿ ಏನೇನಿದೆ ಅನ್ನೋದನ್ನು ಬರೆದ್ರೆ 1 ಮಾರ್ಕ್. ಇನ್ನು ಪ್ರೊಸೀಜರನ್ನು ಎಕ್ಸ್ಪ್ಲೈನ್ ಮಾಡಿಬಿಟ್ರೆ ಇನ್ನು 3 ಮಾರ್ಕ್. ಇದು 5 ಮಾರ್ಕಿಗೆ ಬರ್ತಕ್ಕಂಥ ಪ್ರಶ್ನೆ. ಆಯಿತಾ? ವಿತ್ ನೀಟ್ ಡಯಾಗ್ರಾಮ್ ಡಿಸ್ಕಸ್ ಕಾಯಿಲ್ ಎಕ್ಸ್ಪರಿಮೆಂಟ್. ಓಕೆ, ನಿಮಗೆ ಸ್ವಲ್ಪ ನಾನು ಫಾಸ್ಟಾಗಿ ಮಾಡ್ತಾ ಇದ್ದೀನಿ, ಬ್ರೇಕ್ ಕೊಡ್ತಾ ಇಲ್ಲ ಅಂತ ಅನಿಸಿದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಮಧ್ಯೆ ಸ್ವಲ್ಪ ಬ್ರೇಕ್ ಬೇಕು ಸರ್ ಅಂತ ಅನಿಸಿದರೆ ಸೆಂಟೆನ್ಸ್ ಟು ಸೆಂಟೆನ್ಸ್ ದಯವಿಟ್ಟು ನನಗೆ ತಿಳಿಸಿ. ಓಕೆ, ವೆಲ್, ದೆರ್ ಈಸ್ ಸೆಕೆಂಡರಿ, ದೆರ್ ಈಸ್ ಪ್ರೈಮರಿ. ದೆರ್ ಈಸ್ ನೋ ಬ್ಯಾಟ್ರಿ ಇನ್ ದ ಪ್ರೈಮರಿ, ದೆರ್ ಈಸ್ ಬ್ಯಾಟ್ರಿ ಇನ್ ದ ಸೆಕೆಂಡರಿ. ಈಗ ಗ್ಯಾಲನೋಮೀಟರ್ನಲ್ಲಿ ಡಿಫ್ಲೆಕ್ಷನ್ ಬರುತ್ತೋ ಬರೋದಿಲ್ವಾ? ಇಲ್ಲ ಸರ್. ಯಾಕೆ? ಬಿಕಾಸ್ ದೆರ್ ಈಸ್ ನೋ ಬ್ಯಾಟರಿ ಹಿಯರ್. ನಾವು ಸ್ವಿಚ್ಚನ್ನು ಕ್ಲೋಸ್ ಮಾಡಿ. ದ ಮೊಮೆಂಟ್ ಯು ಸ್ವಿಚ್ ಆನ್, ಕರೆಂಟ್ ಸ್ಟಾರ್ಟ್ಸ್ ಫ್ಲೋಯಿಂಗ್ ಇನ್ ದಿ ಸೆಕೆಂಡರಿ ಕಾಯಿಲ್. ಯು ನೋ ವಾಟ್ ಹ್ಯಾಪನ್ಸ್? Galvanometer will show the deflection in the primary coil and that too momentary. ಸುಮ್ಮನೆ ಹಿಂಗಿದ್ದು ಹಂಗೆ ಹೋಗಿ ಮತ್ತೆ ವಾಪಸ್ ಬಂದುಬಿಡುತ್ತೆ. ಯಾವಾಗ? ನೀನು ಸ್ವಿಚ್ ಆನ್ ಮಾಡಿದ ತಕ್ಷಣ. ಎಲ್ಲಿ? ಸೆಕೆಂಡರಿನಲ್ಲಿ. ನೋಡಿ, ಸೆಕೆಂಡರಿ ಸರ್ಕ್ಯೂಟಲ್ಲಿ ಸ್ವಿಚ್ ಆನ್ ಮಾಡಿದರೆ ಪ್ರೈಮರಿ ಸರ್ಕ್ಯೂಟಲ್ಲಿ ಡಿಫ್ಲೆಕ್ಷನ್ ಬರುತ್ತೆ. ಗೊತ್ತಾಯ್ತಾ? ನೆಕ್ಸ್ಟು ಸೆಕೆಂಡರಿ ಸರ್ಕ್ಯೂಟಲ್ಲಿ ಸ್ವಿಚ್ ಆನ್ ಮಾಡಿ ಕಾಯಿಲನ್ನು ಹತ್ತಿರಕ್ಕೆ ತೊಗೊಂಬಂದರೆ there will be more deflection. Earlier if there were 10 division, maybe 15, 20, 25 ಈ ಥರ. ಗೊತ್ತಾಯ್ತಾ? ಆಮೇಲೆ ಈ ಸ್ವಿಚ್ ಆನ್ ಮಾಡಿ ಕಾಯಿಲನ್ನು ಹಿಂದಕ್ಕೆ ತೊಗೊಂಡು ಹೋದರೆ ಲೆಸ್ ಡಿಫ್ಲೆಕ್ಷನ್, ರೈಟ್? ಆಮೇಲೆ ಸ್ವಿಚ್ ಆಫ್ ಮಾಡಿದರೆ ನಾವು ಯು ಗೆಟ್ ದಿ ಅಪೋಸಿಟ್ ಡಿಫ್ಲೆಕ್ಷನ್ಸ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್. ಆಮೇಲೆ ಸ್ವಿಚ್ ಆನ್ ಮಾಡಿ ಇದರೊಳಗಡೆ ಒಂದು ಐರನ್ ಪೀಸನ್ನು ಇನ್ಸರ್ಟ್ ಮಾಡಿದರೆ, ನೋಡಿ ಕಾಯಿಲ್ ಇದೆ, ಕಾಯಿಲ್ನ ಒಳಗಡೆ ನಾನೊಂದು ಐರನ್ ಪೀಸನ್ನು ಇನ್ಸರ್ಟ್ ಮಾಡಿದರೆ ದೇರ್ ವಿಲ್ ಬಿ ಮೋರ್ ಡಿಫ್ಲೆಕ್ಷನ್ ಇನ್ ದ ಪ್ರೈಮರಿ. ಗೊತ್ತಾಗ್ತಾ ಇದೆಯಾ? ಅಂದರೆ ಪ್ರೈಮರಿ ಸರ್ಕ್ಯೂಟಲ್ಲಿ ಗ್ಯಾಲನೋಮೀಟರ್ ಡಿಫ್ಲೆಕ್ಷನ್ ತೋರಿಸುತ್ತೆ. ಯಾಕೆ? ಸೆಕೆಂಡರಿ ಸರ್ಕ್ಯೂಟಲ್ಲಿ ನಾನು ಏನೇನೋ ಬದಲಾವಣೆ ಮಾಡಿದ್ದಕ್ಕೆ. ಸೊ ವೆನ್ ಸೆಕೆಂಡರಿ ಕಾಯಿಲ್ ಈಸ್ ಸ್ವಿಚ್ಡ್ ಆನ್, ಬ್ಯಾಟ್ರಿ ಇನ್ ದ ಸೆಕೆಂಡರಿ ಕಾಯಿಲ್ ಈಸ್ ಸ್ವಿಚ್ಡ್ ಆನ್, galvanometer shows the deflection. If I move the coil towards the primary, there will be more deflection. If I switch off, again there will be deflection in the opposite direction. If I introduce some iron piece inside the secondary, there will be more deflection.
Next, if I move both the coils towards each other, more deflection. Got it or not? So ಇಲ್ಲಿ ಏನಾಗ್ತಾ ಇದೆ, once again, as Faraday said in his first law, EMF is induced in this part. Due to what? Due to change in the magnetic flux. ಸರ್ ಮ್ಯಾಗ್ನೆಟೇ ಇಲ್ಲ, ಎಲ್ಲಿಂದ ಬಂತು ಸರ್ ಮ್ಯಾಗ್ನೆಟಿಕ್ ಫ್ಲಕ್ಸ್? ಇಲ್ಲೇ ಇರೋದು ಮಜಾ. ಏನಪ್ಪ ಅಂದರೆ ನೋಡಿ, ಇಲ್ಲಿ ಏನು ಕರೆಂಟ್ ಫ್ಲೋ ಆಯ್ತಲ್ಲ, ಈ ಕಾಯಿಲ್ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗುತ್ತೆ. ಜ್ಞಾಪಿಸ್ಕೊಳ್ಳಿ, ಏನು ಡಯಾಗ್ರಾಮ್ ನೆನಪು ಬರ್ತಾ ಇದೆ? ಎಸ್ ಸರ್, ಇದು ಸಾಲೆನಾಯ್ಡ್ ಥರ ಇದೆಯಲ್ಲ ಸರ್. ಕರೆಕ್ಟ್, ಯು ಆರ್ ಕರೆಕ್ಟ್. ಇದು ಸಾಲೆನಾಯ್ಡ್ ಥರ ವರ್ಕ್ ಆಗುತ್ತೆ. ಸಾಲೆನಾಯ್ಡಲ್ಲಿ ಏನಾಯಿತು, ಕರೆಂಟ್ ಫ್ಲೋ ಆದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಬಂತು. ನೋಡಿ, ಕರೆಂಟ್ ಫ್ಲೋ ಆಗ ಮುಂಚೆ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರಲಿಲ್ಲ. ಕರೆಂಟ್ ಪಾಸ್ ಮಾಡಿದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಬಂತು. ಅಂದರೆ ಇನಿಷಿಯಲಿ ದೇರ್ ವಾಸ್ ಝೀರೋ ಫ್ಲಕ್ಸ್. ನೌ ಮೇ ಬಿ 3 lines ಆರ್ 4 lines ಆರ್ 10 lines ಆರ್ ಟಚಿಂಗ್. ಲೆಟ್ ಅಸ್ ಸೇ 10 lines ಆರ್ ಟಚಿಂಗ್ ಅಂತ ಇಟ್ಕೊಳ್ಳೋಣ. ಸೊ 10 minus 0 is 10. Is it not a change in the flux? Yes sir, it is change in the flux. Because of that EMF is induced. Got it or not? ಸರಿ ಸರ್, ಮೊಮೆಂಟರಿ ಡಿಫ್ಲೆಕ್ಷನ್ ಯಾಕೆ ಬರಬೇಕು? ಗೆಸ್ ಮಾಡಿ ನೋಡೋಣ. ಇಷ್ಟೊತ್ತಿಗೆ ಆಗಲೇ ನಿಮಗೆ ಆನ್ಸರ್ ಗೊತ್ತಾಗಿರಬೇಕು. ಬಿಗಿನಿಂಗಲ್ಲಿ ಡಿಫ್ಲೆಕ್ಷನ್ ಬಂದಿದ್ದು ಯಾಕೆ? 0 ಇಂದ 10 ಆಯಿತು ಲೈನ್ಸ್. ಈಗ ಮತ್ತೆ ಇನ್ಯಾಕೆ ಬರ್ತಾ ಇಲ್ಲ? 10 ಅಷ್ಟೇ ಇದೆ, ನಾನು ಕರೆಂಟನ್ನು ಜಾಸ್ತಿ ಮಾಡ್ತಾ ಇಲ್ಲ, ಹಾಗಾಗಿ ನೋ ಚೇಂಜ್ ಫರ್ದರ್. ದೇರ್ಫೋರ್ ಪಾಯಿಂಟರ್ ವೆಂಟ್ ಲೈಕ್ ದಟ್, ಕೇಮ್ ಬ್ಯಾಕ್. ಗಾಟ್ ಇಟ್? ಸಪೋಸ್ ಇಫ್ ಐ ಮೂವ್ ದೆಮ್ ಟುವರ್ಡ್ಸ್ ಈಚ್ ಅದರ್, ಇನ್ನೂ ಒಂದಷ್ಟು ಲೈನ್ಗಳು ಟಚ್ ಆಗೋ ಚಾನ್ಸಸ್ ಇದೆ. ಮೋರ್ ಚೇಂಜ್ ಇನ್ ದ ಫ್ಲಕ್ಸ್, ಮೋರ್ EMF ಈಸ್ ಇಂಡ್ಯೂಸ್ಡ್. ಗಾಟ್ ಇಟ್? ನೆಕ್ಸ್ಟು, ಇದರ ಒಳಗಡೆ ಐರನ್ ಪೀಸ್ ಇಟ್ಟಾಗ ಜಾಸ್ತಿ ಡಿಫ್ಲೆಕ್ಷನ್ ಯಾಕೆ ಬಂತು? ಬಿಕಾಸ್ ವೆನ್ ಯು ಇನ್ಸರ್ಟ್ ಐರನ್ ಪೀಸ್ ಇನ್ಸೈಡ್ ದ ಸಾಲೆನಾಯ್ಡ್, ಜ್ಞಾಪಿಸ್ಕೊಳ್ಳಿ ಸಾಲೆನಾಯ್ಡನ್ನು, ಮ್ಯಾಗ್ನೆಟಿಕ್ ಫೀಲ್ಡ್ ಎನ್ಹ್ಯಾನ್ಸಸ್, ಜಾಸ್ತಿ ಆಗುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್. ಸಾಲೆನಾಯ್ಡ್ ಫಾರ್ಮುಲಾ B is equal to μ0 Ni ಅಂತ ಡಿರೈವ್ ಮಾಡಿದ್ದೀವಿ. μ0 ಬಂದು ಏರ್ ಮೀಡಿಯಮ್ಗೆ, ಐರನ್ನನ್ನು ಇಟ್ಟಾಗ μ0 ಬಂದು ಮ್ಯೂ ಆಗುತ್ತೆ. ಮ್ಯೂ ಈಸ್ ಗ್ರೇಟರ್ ದ್ಯಾನ್ μ0. So solenoid produces more magnetic field, therefore there is more change in the flux, therefore there is more deflection. So medium ಅನ್ನು ಇಂಟ್ರೊಡ್ಯೂಸ್ ಮಾಡಿದಾಗ, ಕಾಯಿಲ್ನ ಒಳಗಡೆ ಮೀಡಿಯಮ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ಇಂಡ್ಯೂಸ್ಡ್ EMF ಜಾಸ್ತಿ ಆಯಿತು, ಬಿಕಾಸ್ ದೇರ್ ಇಸ್ ಮೋರ್ ಚೇಂಜ್ ಇನ್ ದ ಫ್ಲಕ್ಸ್. ರೈಟ್? ಆಮೇಲೆ ಎರಡೂ ಕಾಯಿಲ್ಸನ್ನು ನಾನು ದೂರ ಹೇಳ್ಕೊಂಡು ಹೋದಾಗ ಅಥವಾ ಸರ್ಕ್ಯೂಟನ್ನು ಆಫ್ ಮಾಡಿದಾಗ ಡಿಫ್ಲೆಕ್ಷನ್ ಉಲ್ಟಾ ಬರುತ್ತೆ. ಯಾಕೆ ಅಂದರೆ ನೋಡಿ, ಆಫ್ ಮಾಡೋ ಮುಂಚಿತವಾಗಿ ಇದ್ರ ಜೊತೆಗೆ 10 ಲೈನ್ಗಳು ಟಚ್ ಆಗಿದ್ದು, 10 ಲೈನ್ ಇನಿಷಿಯಲ್ ಆಗಿತ್ತು. ಸ್ವಿಚ್ ಆಫ್ ಮಾಡಿದಾಗ ಕರೆಂಟ್ ವಾಪಸ್ ಬಂದ್ಬಿಡುತ್ತೆ, 0 ಆಗಿಬಿಡುತ್ತೆ. ಆವಾಗ ಮ್ಯಾಗ್ನೆಟಿಕ್ ಫೀಲ್ಡ್ 0 ಆಗಿಬಿಡುತ್ತೆ. ದಟ್ ಮೀನ್ಸ್ ಆಲ್ ದ ಲೈನ್ಸ್ ವಿಚ್ ವರ್ ಇನ್ಸೈಡ್ ದಿ ಕಾಯಿಲ್ ಆರ್ ವಿತ್ ಡ್ರಾನ್. ಅಂದರೆ ಎಲ್ಲ 10 ಲೈನ್ಗಳು ವ್ಯಾನಿಷ್ ಆಗ್ತವೆ, ಫೈನಲ್ ಆಗಿ 0 ಆಗಿಬಿಡುತ್ತೆ. ಸೊ ವಾಟ್ ಈಸ್ ದ ಚೇಂಜ್ ನೌ? d5 ಈಸ್ ನೌ -10. ಸೊ ಇಟ್ ಈಸ್ ಎ ಚೇಂಜ್. ನಮಗೆ ಮುಖ್ಯವಾಗಿ ಬೇಕಾಗಿರೋದು ಚೇಂಜ್. ಪಾಸಿಟಿವ್ ಚೇಂಜ್ ಆದರೆ ಪಾಸಿಟಿವ್ ಡಿಫ್ಲೆಕ್ಷನ್, ನೆಗೆಟಿವ್ ಚೇಂಜ್ ಆದರೆ ನೆಗೆಟಿವ್ ಡಿಫ್ಲೆಕ್ಷನ್. ಏನೂ ಚೇಂಜ್ ಆಗಲಿಲ್ಲ ಅಂದರೆ ಏನೂ ಇಲ್ಲ. ಸೊ ಹಾಗಾಗಿ ಇಲ್ಲಿ ನೆಗೆಟಿವ್ ಚೇಂಜ್ ಬದಲಾಗಿ ಫ್ಲಕ್ಸ್ ನೆಗೆಟಿವ್ ಚೇಂಜ್ ಆಗಿದ್ದರಿಂದ ಡಿಫ್ಲೆಕ್ಷನ್ ನೆಗೆಟಿವ್ ಸೈಡ್ ಬಂತು. ಸೊ ಇದೇ coil experiment. So I repeat, setup consists of 2 coils, primary, secondary. Primary connected to galvanometer, secondary connected to battery and switch, as shown in figure. Working. When switch is on, when the circuit is switched on in the secondary, EMF is induced in the primary. Deflections are produced. Momentary deflection ಅನ್ನು ಆ ಪದ ಬಳಸಬೇಕು, momentary. When the switch is off, deflections are produced in the opposite direction. When both coils are moved towards each other, more deflection. If no movement, no deflection. If iron piece is inserted, more deflection. All these observations clearly indicate that whenever current flows in the secondary coil, it acts like a solenoid, magnetic field is produced, therefore there is flux change. And according to Faraday, whenever there is change in the flux, EMF is induced. ಅರ್ಥ ಆಯ್ತಲ್ಲ ಮಕ್ಕಳೇ? ಸೊ ಇಷ್ಟೊತ್ತು ಇಂದಿನ ವಿಡಿಯೋ ಮತ್ತು ಈ ವಿಡಿಯೋದಾಗ ಇಲ್ಲಿ ತನಕ ಹೇಳಿದರೆ ಓವರ್ ಆಲ್ ಸಮ್ಮರಿಯನ್ನು 2 ಲೈನಲ್ಲಿ ಹೇಳ್ತೀನಿ. ಯಾವುದೇ ಒಂದು ಜಾಗದಲ್ಲಿ ಸರ್ಕ್ಯೂಟಲ್ಲಿ ಕಾಯಿಲ್ ಇರ್ಬೋದು, ಕಂಡಕ್ಟರು ಇರ್ಬೋದು, ಅದಕ್ಕೆ ಆಮೇಲೆ ಬರ್ತೀನಿ. ಕಂಡಕ್ಟರ್ಗೆ EMF ಅನ್ನು ನಾವು ಇಂಡ್ಯೂಸ್ ಮಾಡ್ಬೋದು. ಪ್ರೊಡ್ಯೂಸ್ ಅಂತ ನಾನು ಹೇಳ್ತಾ ಇಲ್ಲ. ಬ್ಯಾಟ್ರಿ ಇಲ್ಲ, ಇಲ್ಲಿ ಸೋರ್ಸ್ ಇದೆ, ಸೋರ್ಸ್ ಕಾಣಿಸ್ತಾ ಇಲ್ಲ. ಇಲ್ಲಿ ಹಾಗಾದರೆ ಸೋರ್ಸ್ ಯಾವುದು? ಚೇಂಜ್ ಇನ್ ದ ಫ್ಲಕ್ಸ್ ಸರ್. ಗೊತ್ತಾಗಿರ್ಬೇಕಲ್ವ ಇವಾಗ ಸೋರ್ಸ್ ಯಾವುದು ಅಂತ. EMF ಬರಲಿಕ್ಕೆ ಕಾರಣ ಯಾರು? ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್. ಯು ಕೆನಾಟ್ ಸೇ ಇಟ್ ಈಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್.
ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಬರೆದ್ರಿ, ಹೊರಟೋಯ್ತು ಮಾರ್ಕ್ಸ್. ಯಾಕೆ? ಆ ಚೇಂಜ್ ಅನ್ನೋ ವರ್ಡನ್ನು ಬಿಟ್ಬಿಟ್ರಿ ನೀವು. ಅದಕ್ಕೆ ನಾನು ಅವಾಗಲೇ ಹೇಳಿರೋದು ಚೇಂಜ್ ಅನ್ನೋ ಪದನ ಚೇಂಜ್ ಮಾಡಿಬಿಡ್ರಿ, ಇಲ್ಲಾಂದರೆ ಮಾರ್ಕ್ಸ್ ಚೇಂಜ್ ಆಗಿಬಿಡುತ್ತೆ. ಸೊ ಇಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ ಆಗಲಿಕ್ಕೆ ಕಾರಣ ಯಾರು? ಇಟ್ ಈಸ್ ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್. ಸೆಕೆಂಡ್ ಸೆಂಟೆನ್ಸ್ ಏನು? ಆ ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸನ್ನು ನೀವು ಹೆಂಗೆ ತರ್ತೀರಾ ಅನ್ನೋದು ಬಹಳ ಮುಖ್ಯ. ವೆದರ್ ಯು ಬ್ರಿಂಗ್ ದಟ್ ಚೇಂಜ್ ಥ್ರೂ ದಿ ಮೂಮೆಂಟ್ ಆಫ್ ದ ಮ್ಯಾಗ್ನೆಟ್, or through the movement of the coil, or through the movement of the magnet and coil, ಈ ಥರದ ಮೂಮೆಂಟ್ಸನ್ನು ನಾವು ರಿಲೇಟಿವ್ ಮೋಷನ್ ಅಂತ ಕರಿತೀವಿ. or through the flow of current, or by inserting the magnet, or by inserting the iron piece. ನಾನಾ ವಿಧಗಳಿದ್ದಾವೆ. ಇವನ್ನೆಲ್ಲ ಮಾಡೋದ್ರ ಮೂಲಕ ನಾವು ಫ್ಲಕ್ಸನ್ನು ಚೇಂಜ್ ಮಾಡಬಹುದು. ಸೊ ಕೇಳ್ತಾರೆ, ಹೌ ಡು ಯು ಚೇಂಜ್ ದ ಫ್ಲಕ್ಸ್ ಅಂತ. ನೋಡಿ ಇಲ್ಲಿ ಕೊಡ್ತಾ ಇದ್ದೀನಿ, ವಿ ಕ್ಯಾನ್ ಚೇಂಜ್ ಫ್ಲಕ್ಸ್ ಬೈ means of relative motion, that means moving the magnet and the coil. By changing the number of turns ಅನ್ನು ಜಾಸ್ತಿ ಮಾಡಿನೂ ನಾವು ಮ್ಯಾಗ್ನೆಟಿಕ್ ಫ್ಲಕ್ಸನ್ನು ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ಬೈ ಚೇಂಜಿಂಗ್ ದ ಏರಿಯಾ, ಫ್ಲಕ್ಸನ್ನು ಬರೆದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಏರಿಯಾ ಯಾಕೆ ಬಂತು ಇಲ್ಲಿ ಅಂತ. ನಾನು ಇನ್ನು ಫ್ಲಕ್ಸ್ ಬಗ್ಗೆ ಹೇಳಿಲ್ಲ. ಬೈ ಚೇಂಜಿಂಗ್ ದ ಏರಿಯಾ ವಿ ಕ್ಯಾನ್ ಚೇಂಜ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್. ಬೈ ಚೇಂಜಿಂಗ್ ದ ಶೇಪ್ ಆಫ್ ದ ಕಾಯಿಲ್ ವಿ ಕ್ಯಾನ್ ಚೇಂಜ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್. By introducing some medium like iron piece, we can do that. By varying the current also we can change the magnetic flux. ಇಷ್ಟು ದಾರಿಗಳಿದ್ದಾವೆ ಮ್ಯಾಗ್ನೆಟಿಕ್ ಫ್ಲಕ್ಸನ್ನು ಚೇಂಜ್ ಮಾಡಲಿಕ್ಕೆ. ಈ ಎಲ್ಲ ದಾರಿಗಳನ್ನು ಉಪಯೋಗಿಸ್ಕೊಂಡು ನಾವು ಮ್ಯಾಗ್ನೆಟಿಕ್ ಫ್ಲಕ್ಸನ್ನು ಬದಲಾಯಿಸ್ತಾ ಹೋದಂಗೆಲ್ಲ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ. ಆ ರೀತಿ ಇಂಡ್ಯೂಸ್ ಆದಂಥ ಇ ಎಮ್ ಎಫ್ ಅನ್ನು ನಾವು ಬೇರೆ ಬೇರೆ ರೀಸನ್ಸ್ಗೆ, ಬೇರೆ ಬೇರೆ ಕಾರಣಕ್ಕೆ, ಬೇರೆ ಬೇರೆ ಉಪಯೋಗಕ್ಕೆ ನಾವು ಬಳಸಬಹುದು. ಬರುತ್ತೆ, ಇನ್ನು ಮುಂದೆ ಬಹಳ ಇದೆ ಹೇಳೋದು. ದಿಸ್ ಈಸ್ ಜಸ್ಟ್ ಬಿಗಿನಿಂಗ್. ಇದನ್ನೆಲ್ಲ ನೀವು ಹೈಸ್ಕೂಲಲ್ಲೂ ಓದಿರ್ತೀರಾ. ಸ್ವಲ್ಪ ಡೀಟೇಲ್ ಆಗಿ ನಾನು ವಿವರವಾಗಿ ಹೇಳ್ತಾ ಇದ್ದೀನಿ. ಓಕೆ, ಇಷ್ಟು ಹೇಳಿದ ಮೇಲೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಕಡೆ ಬರೋಣ. ನೆಕ್ಸ್ಟ್ ಹೆಡ್ಡಿಂಗ್ ಬಂದುಬಿಟ್ಟು ಮ್ಯಾಗ್ನೆಟಿಕ್ ಫ್ಲಕ್ಸ್. ನೋಡಿ, ಎಲೆಕ್ಟ್ರಿಕ್ ಫ್ಲಕ್ಸನ್ನು ನಾನು ಆಗಲೇ ಹೇಳಿದ್ದೀನಿ. ಜಸ್ಟ್ ಫಾರ್ ದ ಸೇಕ್ ಆಫ್ ಕಂಟಿನ್ಯೂಟಿ ಐ ರಿಪೀಟ್. ಒಂದು ಚಾರ್ಜಿನ ಸುತ್ತ ಈ ಥರ ಲೈನ್ಸ್ಗಳಿರ್ತವೆ. ಯಾವುದೇ ಕಾರಣಕ್ಕೂ ಎರಡು ಲೈನ್ಗಳು ಒಂದಕ್ಕೊಂದು ಟಚ್ ಆಗಲ್ಲ ಬಿಡಿ. ಅದು ಮ್ಯಾಗ್ನೆಟಿಕ್ ಲೈನ್ಸ್ ಆದರೂ ಅಷ್ಟೇ, ಎಲೆಕ್ಟ್ರಿಕ್ ಲೈನ್ಸ್ ಆದರೂ ಅಷ್ಟೇ, ಅವು ಒಂದಕ್ಕೊಂದು ಟಚ್ ಆಗಲ್ಲ. ದೇ ನೆವರ್ ಇಂಟರ್ಸೆಕ್ಟ್. ಈಗ ಒಂದು ಪರ್ಟಿಕ್ಯುಲರ್ ರೀಜನ್ನಲ್ಲಿ ಎಷ್ಟು ಲೈನ್ಸು ಪಾಸ್ ಆಗ್ತಾ ಇದ್ದಾವೆ ನೋಡಿ. ಈ ರೀಜನ್ನಲ್ಲಿ ಎಷ್ಟು ಲೈನ್ಸ್ ಪಾಸ್ ಆಗ್ತಾ ಇದ್ದಾವೆ? 1, 2, 3, ಮೇ ಬಿ 4. ಸೊ ನಂಬರ್ ಆಫ್ ಲೈನ್ಸ್ ಪಾಸಿಂಗ್ ಥ್ರೂ ದ ಗಿವನ್ ಏರಿಯಾ ಈಸ್ ನೋನ್ ಆಸ್ ಎಲೆಕ್ಟ್ರಿಕ್ ಫ್ಲಕ್ಸ್. ಎಲೆಕ್ಟ್ರಿಕ್ ಲೈನ್ಸ್ ಆದರೆ ಎಲೆಕ್ಟ್ರಿಕ್ ಫ್ಲಕ್ಸ್. ಅದೇ ಥರ ಒಂದು ಬಾರ್ ಮ್ಯಾಗ್ನೆಟ್ ಇದೆ ಅಂದ್ಕೊಳ್ಳಿ, ನಾರ್ತ್ ಸೌತ್. ನಾರ್ತಿಂದ ಲೈನ್ಸ್ ಹೊರಗಡೆ ಬರ್ತವೆ, ಆಯಿತಾ. ಮ್ಯಾಗ್ನೆಟಿಕ್ ಲೈನ್ಸ್ ಬಗ್ಗೆ ಇನ್ನೊಂದು ವೀಡಿಯೋದಲ್ಲಿ ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮ್ಯಾಗ್ನೆಟಿಕ್ ಲೈನ್ಸ್ ದೇ ಕಮ್ ಔಟ್ ಫ್ರಮ್ ದಿ ನಾರ್ತ್ ಪೋಲ್ ಆ್ಯಂಡ್ ಕನ್ವರ್ಜ್ ಇನ್ ಟು ದಿ ಸೌತ್ ಪೋಲ್, ಈ ಥರ, ಆಯಿತಾ. ಈಗ ನಾನು ಇಲ್ಲೆಲ್ಲೋ ಒಂದು ಕಡೆ ಒಂದು ಇಮ್ಯಾಜಿನರಿ ಏರಿಯಾ ಇಟ್ಕೋತೀನಿ. ಈ ಥರ ಒಂದು ಇಮ್ಯಾಜಿನರಿ ಏರಿಯಾ ಇಟ್ಕೋತೀನಿ. ಈ ಇಮ್ಯಾಜಿನರಿ ಏರಿಯಾದ ಮೂಲಕ ಎಷ್ಟು ಲೈನ್ಸ್ ತೂರ್ಕೊಂಡು ಹೋಗ್ತಾ ಇದೆ? ಒಂದು ಇಮ್ಯಾಜಿನರಿ ಏರಿಯಾ ಇಟ್ಕೊಂಡಿದ್ದೀನಿ. ಈ ಇಮ್ಯಾಜಿನರಿ ಏರಿಯಾ ಮೂಲಕ ಎಷ್ಟು ಲೈನ್ಸ್ ತೂರ್ಕೊಂಡು ಹೋಗ್ತಾ ಇದೆ? 1, 2, 3, 4, 5, 10 ಎಷ್ಟು ಲೈನ್ಸ್ ತೂರ್ಕೊಂಡು ಹೋಗ್ತಾ ಇದೆ? ದಟ್ ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಫ್ಲಕ್ಸ್. And magnetic flux is written as phi or d phi. It is nothing but B ds cos theta. ಕೆಲವೊಂದು ಬುಕ್ಕಲ್ಲಿ B dA cos theta ಅಂತ ಕೂಡ ಬರೀತಾರೆ. A for area, S also for area. ಇದನ್ನು ನಾನು B dot dA ಅಂತ ಕೂಡ ಬರಿತೀನಿ. So magnetic flux is dot product of magnetic field and area. If the area is perpendicular, flux is maximum. If the area is parallel, flux is minimum, and it is represented by the unit Weber. ಆಯಿತಾ? ಈಗ ಇಷ್ಟು ಏರಿಯಾದಲ್ಲಿ ನಾನು ಮ್ಯಾಗ್ನೆಟಿಕ್ ಫ್ಲಕ್ಸನ್ನು ಕಂಡುಹಿಡಿಯಬೇಕು. ಇದನ್ನು ನಾನೇನು ಮಾಡ್ತೀನಿ, ಸಣ್ಣ ಸಣ್ಣ ರೀಜನ್ಗಳಾಗಿ ಡಿವೈಡ್ ಮಾಡ್ಕೋತೀನಿ. ಚಿಕ್ಕ ರೀಜನ್ಗಳಾಗಿ ಡಿವೈಡ್ ಮಾಡ್ಕೋತೀನಿ. DA1, DA2, DA3, DA4 ಆ ಥರ. ಅವಾಗ ಇಲ್ಲಿ ಫ್ಲಕ್ಸನ್ನು ನಾನು Φ1 ಅಂತ ಬರಿತೀನಿ, ಇಲ್ಲಿ ಫ್ಲಕ್ಸನ್ನು Φ2 ಅಂತ ಬರಿತೀನಿ, Φ3 ಅಂತ ಬರಿತೀನಿ. ಎಲ್ಲನೂ ಆ್ಯಡ್ ಮಾಡ್ಕೊಂಬಿಟ್ರೆ ಟೋಟಲ್ ಫ್ಲಕ್ಸ್ ಬಂದೋಗುತ್ತೆ. ದಟ್ ಈಸ್ B ಡಾಟ್ DA1 ಪ್ಲಸ್ B ಡಾಟ್ DA2 ಪ್ಲಸ್ B ಡಾಟ್ DA3 ಪ್ಲಸ್ ಎಟ್ಸೆಟ್ರಾ. ದಟ್ ಈಸ್ ಸಿಗ್ಮಾ B dot dA. This is the expression for total flux.
ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದರೆ ಏನು? ಇಟ್ ಈಸ್ ಅ ಡಾಟ್ ಪ್ರಾಡಕ್ಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ದ ಸರ್ಫೇಸ್ ಏರಿಯಾ ಆ್ಯಂಡ್ ದ ಫ್ಲಕ್ಸ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ವೆಬರ್. ವೆಬರ್ ಈಸ್ ಅ SI ಯೂನಿಟ್. ಫ್ಲಕ್ಸ್ ಈಸ್ ಮ್ಯಾಕ್ಸಿಮಮ್ ವೆನ್ ದ ಸರ್ಫೇಸ್ ಈಸ್ ಪರ್ಪೆಂಡಿಕ್ಯುಲರ್ ಆ್ಯಂಡ್ ಮಿನಿಮಮ್ ವೆನ್ ದ ಸರ್ಫೇಸ್ ಈಸ್ ಪ್ಯಾರಲಲ್. ಈಗ ಈ ಡಯಾಗ್ರಾಮಿಗೆ ಬಂದರೆ ನೋಡಿ, ಎಲ್ಲ ಲೈನ್ಸ್ಗಳು ಕಾಯಿಲಿನ ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಎಂಟರ್ ಆಗ್ತಿದ್ದಾವೆ. ಸೊ ಮ್ಯಾಕ್ಸಿಮಮ್ ಫ್ಲಕ್ಸ್ ಚೇಂಜ್ ಆಗೋ ಚಾನ್ಸ್ ಇದೆ. ಆಯಿತಾ? ಈಗ ನಿಮಗೆ ಒಂದು ಟಾಸ್ಕ್ ಕೊಡ್ತೀನಿ, ಒಂದು ಕ್ವಶನನ್ನು ಕೊಡ್ತೀನಿ, ಥಿಂಕ್ ಮಾಡಿಬಿಟ್ಟು ಇದಕ್ಕೆ ಆನ್ಸರನ್ನು ಕಂಡುಹಿಡಿಯಿರಿ. ಈಗ ಕಾಯಿಲನ್ನು ಮತ್ತು ಮ್ಯಾಗ್ನೆಟನ್ನು ಹಿಂಗೆ ಇಟ್ಕೊಂಡಿದ್ದೀನಿ. ಇದೇ ಮ್ಯಾಗ್ನೆಟ್ ಅಂದ್ಕೊಳ್ಳಿ, ಲೈನ್ಸ್ ಟಚ್ ಆಗ್ತಾ ಇದೆ. ಎರಡನ್ನು ಪರ್ಪೆಂಡಿಕ್ಯುಲರಾಗಿ ಮೂವ್ ಮಾಡ್ತೀನಿ. ಪರ್ಪೆಂಡಿಕ್ಯುಲರಾಗಿ ಮೂವ್ ಮಾಡಿದಾಗ ಫ್ಲಕ್ಸ್ ಏನಾದರೂ ಚೇಂಜ್ ಆಗುತ್ತಾ, EMF ಏನಾದರೂ ಇಂಡ್ಯೂಸ್ ಆಗುತ್ತಾ ಯೋಚನೆ ಮಾಡಿ. ಎರಡನೇ ಪ್ರಶ್ನೆ ಕೊಡ್ತೀನಿ. ಮ್ಯಾಗ್ನೆಟನ್ನು ಇಲ್ಲಿಟ್ಕೊಂಡು ಸುಮ್ಮನೆ ತಿರುಗಿಸ್ತಾ ಇದ್ದೀನಿ, ಹಿಂದಕ್ಕಿಲ್ಲ, ಮುಂದಕ್ಕೂ ಇಲ್ಲ, ಪಕ್ಕಕ್ಕೂ ಇಲ್ಲ, ಹಿಂದೆ ಎಲ್ಲೂ ಇಲ್ಲ, ಅಲ್ಲೇ ರೊಟೇಟ್ ಮಾಡ್ತಾ ಇದ್ದೀನಿ. ಫ್ಲಕ್ಸ್ ಏನಾದರೂ ಚೇಂಜ್ ಆಗುತ್ತಾ, EMF ಏನಾದರೂ ಇಂಡ್ಯೂಸ್ ಆಗುತ್ತಾ? ಸ್ವಲ್ಪ ಯೋಚನೆ ಮಾಡಿ. ಆನ್ಸರ್ ಪಾಸ್ ಮಾಡಿ ಯೋಚನೆ ಮಾಡಿ, ಹೊಳಿಲಿಲ್ಲ ಅಂದರೆ ಕಂಟಿನ್ಯೂ ಮಾಡಿ. ಆನ್ಸರ್ ಏನು? ವೆನ್ ಯು ಮೂವ್ ಕಾಯಿಲ್ ಆ್ಯಂಡ್ ಮ್ಯಾಗ್ನೆಟ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, no change in the flux, therefore no EMF, therefore no deflection. ಎರಡನೇದು, ಮ್ಯಾಗ್ನೆಟನ್ನು ಇಲ್ಲೇ ಇಟ್ಕೊಂಡು ನೀವು ತಿರುಗಿಸ್ತಾ ಇದ್ದರೆ ಒಳಗಡೆ ಎಂಟರ್ ಆಗಿರೋ ಲೈನ್ಸ್ ಅಷ್ಟೇ ಇರುತ್ತೆ. 10 ಲೈನ್ ಎಂಟರ್ ಆಗಿದೆ 10 ಇರುತ್ತೆ, 20 ಲೈನ್ ಎಂಟರ್ ಆಗಿದೆ 20 ಇರುತ್ತೆ. ಯಾವುದೇ ಕಾರಣಕ್ಕೂ ಫ್ಲಕ್ಸ್ ಚೇಂಜ್ ಆಗಲ್ಲ, ಹಾಗಾಗಿ EMF ಕೂಡ ಇಂಡ್ಯೂಸ್ ಆಗಲ್ಲ. ಸೊ ಇಫ್ ದ ಮ್ಯಾಗ್ನೆಟ್ ಈಸ್ ರೊಟೇಟಿಂಗ್, ನೋ ಚೇಂಜ್ ಇನ್ ದ EMF. ಅರ್ಥ ಆಯ್ತಲ್ವಾ? ಸೊ ದಿಸ್ ಈಸ್ ಅಬೌಟ್ ಕಾಯಿಲ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ದ ಕಾನ್ಸೆಪ್ಟ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್. So I hope you followed. Now with this I move on to the next statement, next law, that is Lenz law, that is about this minus sign. So I will continue with the negative sign. Well, it is now time to discuss Lenz law. Yenidu Lenz law. Once again I go back to Faraday's law, electromagnetic induction first law, that is first law of EMI, second law of EMI. ಫಸ್ಟ್ ಲಾನಲ್ಲಿ ನಮಗೆ EMF ಇಂಡ್ಯೂಸ್ ಆಗಲಿಕ್ಕೆ ಕಾರಣ ಏನು ಅಂತ ಗೊತ್ತಾಗುತ್ತೆ. ನೋಡಿ, ಪ್ರೀವಿಯಸ್ ವಿಡಿಯೋ ಮತ್ತು ಈ ವಿಡಿಯೋನ ಹಾಗೆ ಕಂಪೇರ್ ಮಾಡಿ ಎಷ್ಟು ಸತಿ ನಾನು ಆಗಲೇ ಆ ಪದ ಬಳಸಿದೆ, ಯಾವುದನ್ನು? ಇಂಡ್ಯೂಸ್ ಅನ್ನೋ ಪದನ. ಹಾಗೆ ಚೇಂಜ್ ಅನ್ನೋ ಪದ ಕೂಡ ಸಾಕಷ್ಟು ಸತಿ ಬಳಸಿದ್ದೀನಿ, ಬರ್ತಾನೇ ಇರುತ್ತೆ ಇದು. ಅದಕ್ಕೋಸ್ಕರನೇ ನಾನು ಈ ಎರಡು ಪದಗಳ ಬಗ್ಗೆ, ಎರಡು ವರ್ಡ್ಗಳ ಬಗ್ಗೆ ಬಿಗಿನಿಂಗಲ್ಲಿ ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡಿದ್ದು. ಈಗ ಐ ಥಿಂಕ್ ನೋ ನೀಡ್ ಆಫ್ ಎಕ್ಸ್ಪ್ಲೈನಿಂಗ್ ವಾಟ್ ಈಸ್ ದಿಸ್ ಇಂಡ್ಯೂಸ್ಡ್ ಎಫೆಕ್ಟ್. ಅರ್ಥ ಆಗ್ಬಿಟ್ಟಿದೆ ನಿಮಗೆ. ಸರಿ, ಫ್ಯಾರಡೆ ಹೇಳ್ತಾನೆ, ಇನ್ ಎ ಕಾಯಿಲ್ EMF ಈಸ್ ಇಂಡ್ಯೂಸ್ಡ್ ಡ್ಯೂ ಟು ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್. ಅಂದರೆ EMF ಇಂಡ್ಯೂಸ್ ಆಗಲಿಕ್ಕೆ ಕಾರಣ ಗೊತ್ತಾಗುತ್ತೆ ಫಸ್ಟ್ ಲಾನಲ್ಲಿ. ಸೆಕೆಂಡ್ ಲಾನಲ್ಲಿ ಏನು ಗೊತ್ತಾಗುತ್ತೆ? ಇಂಡ್ಯೂಸ್ಡ್ EMF ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ. ನಾನು ಆಗಲೇ ಹೇಳಿದೆ, ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದಿ ನಂಬರ್ ಆಫ್ ಟರ್ನ್ಸ್ ಅಂತ. ಹಾಗಾಗಿ ಈ ಫಾರ್ಮುಲಾನ ನಾವು ಪ್ರಪೋರ್ಷನಲ್ ಟು ಮೈನಸ್ n ಇಂಟು d∅dt ಅಂತ ಕೂಡ ಬರೀಬಹುದು, ವೇರ್ n ಸ್ಟ್ಯಾಂಡ್ಸ್ ಫಾರ್ ನಂಬರ್ ಆಫ್ ಟರ್ನ್ಸ್. ಸರಿನಾ? ಸರಿ, ಸೆಕೆಂಡ್ ಲಾನಲ್ಲಿ ಇಂಡ್ಯೂಸ್ಡ್ EMF ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಗೊತ್ತಾಯಿತು. ಈಗ ನನ್ನ ಪ್ರಶ್ನೆ, ಇಂಡ್ಯೂಸ್ಡ್ EMFನ ಪೊಲ್ಯಾರಿಟಿ ಏನು? ಯಾಕೆ ಒಂದು ಬ್ಯಾಟ್ರಿ ಅಂತ ಬಂದಮೇಲೆ ಅದಕ್ಕೆ ಪೊಲ್ಯಾರಿಟಿ ಇರಬೇಕಲ್ವಾ, ಪಾಸಿಟಿವ್ ನೆಗೆಟಿವ್ ಇರಬೇಕಲ್ವಾ? ಸೊ ಪೊಲ್ಯಾರಿಟಿ ಗೊತ್ತಾಗ್ಬಿಟ್ರೆ ಕರೆಂಟ್ ಯಾವ ದಿಕ್ಕಿನಲ್ಲಿ ಹರಿಯುತ್ತೆ ಅನ್ನೋದು ಗೊತ್ತಾಗುತ್ತೆ ನನಗೆ. ನೋಡಿ, ಇದೇ ಎಕ್ಸಾಂಪಲಿಗೆ ಬಂದರೆ ಈ ಪೊಲ್ಯಾರಿಟಿಗೆ ಕರೆಂಟ್ ಹಿಂಗೆ ಹೋಗಬೇಕು. ಬೈ ಚಾನ್ಸ್ ನಾನಿಂದ ಉಲ್ಟಾ ಮಾಡಿದೆ, ಕರೆಂಟ್ ಹಿಂಗೆ ಹೋಗುತ್ತೆ, ಕ್ಲಾಕ್ ವೈಸ್ ಅಥವಾ ಆ್ಯಂಟಿ ಕ್ಲಾಕ್ ವೈಸ್. ಹಾಗೆಯೇ ಇಲ್ಲಿ EMF ಇಂಡ್ಯೂಸ್ ಆಗುತ್ತೆ, ಒಪ್ಕೊಳ್ಳೋಣ. ಡ್ಯೂ ಟು ಚೇಂಜ್ ಇನ್ ದ ಫ್ಲಕ್ಸ್ ಇಂಡ್ಯೂಸ್ಡ್ EMF ಬಂತು. ಅದು ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದು ಗೊತ್ತಾಯಿತು. ಆದರೆ ನನ್ನ ಪ್ರಶ್ನೆ ಇವಾಗ ಏನು? ಆ ಇಂಡ್ಯೂಸ್ಡ್ EMFನ ಪೊಲ್ಯಾರಿಟಿ ಏನು? ಇಂಡ್ಯೂಸ್ಡ್ ಕರೆಂಟಿನ ಡೈರೆಕ್ಷನ್ ಏನು? ಇದಕ್ಕೆ ಫ್ಯಾರಡೇಸಲ್ಲಿ ನಮಗೆ ಆನ್ಸರ್ ಸಿಕ್ಕೋದಿಲ್ಲ. ಫ್ಯಾರಡೇಸ್ ಲಾ ಡು ನಾಟ್ ಗಿವ್ ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟ್, ಪೊಲ್ಯಾರಿಟಿ ಆಫ್ ದ ಇಂಡ್ಯೂಸ್ಡ್ EMF. ದೇರ್ಫೋರ್ ವಿ ಹ್ಯಾವ್ ಟು ಗೋ ಫಾರ್ ಲೆನ್ಸ್ ಲಾ. ಲೆನ್ಸ್ ಲಾ ಬಹಳ ಸಿಂಪಲ್ ಸ್ಟೇಟ್ಮೆಂಟ್, ಬಟ್ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಈಸಿ ಇಲ್ಲ, ಸ್ವಲ್ಪ ಕಷ್ಟ. ನಾನು ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ ಸ್ಟೇಟ್ಮೆಂಟು, according to Lenz, the induced EMF and hence induced current in a coil flows such a way that it always opposes the cause which produces it. In a coil, induced current flows. Induced EMF polarity is such that it always opposes the cause which produces it. Statement ಅನ್ನು ಫಾಲೋ ಮಾಡಿ. ಇಂಡ್ಯೂಸ್ಡ್ ಕರೆಂಟ್ ಅದು ಯಾವ ಕಾರಣದಿಂದ ಬಂತೋ ಆ ಕಾರಣನೇ ಅಪೋಸ್ ಮಾಡೋ ಥರ ಹರಿಯುತ್ತದೆ. ಇದೇ ಕನ್ನಡದಲ್ಲಿ ಇದ್ರ ಮೀನಿಂಗ್. ಇಂಡ್ಯೂಸ್ಡ್ ಕರೆಂಟ್ ವಿಲ್ ಫ್ಲೋ ಇನ್ ಎ ಮ್ಯಾನರ್ ಇನ್ ಸಚ್ ಎ ಮ್ಯಾನರ್ ದಟ್
ಇಟ್ ಆಲ್ವೇಸ್ ಅಪೋಸಸ್ ದ ಕಾಸ್ ವಿಚ್ ಪ್ರೊಡ್ಯೂಸಸ್ ಇಟ್. ಗೊತ್ತಾಯ್ತಾ? ಈಗ ಒಂದು ಎಕ್ಸಾಂಪಲನ್ನು ತಗೊಳ್ಳೋಣ. ಇಲ್ಲಿ ಒಂದು ಕಾಯಿಲ್ ಇದೆ, ಆಯಿತಾ? ಇಲ್ಲಿ ಒಂದು ಕಾಯಿಲ್ ಇದೆ. ಇದನ್ನು ತಗೊಂಬಂದು ನಾನು ಬ್ಯಾಟ್ರಿ ಅಲ್ಲ, ಒಂದು ಗ್ಯಾಲನೋಮೀಟರ್ಗೆ ಕನೆಕ್ಟ್ ಮಾಡಿದ್ದೀನಿ. ಕರೆಂಟ್ ಫ್ಲೋ ಆಗ್ತಾ ಇದೆಯಾ? ಇಲ್ಲ ಸರ್. ಯಾಕೆ? ದೇ ಇಸ್ ನೋ ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್. ಗಾಟ್ ಇಟ್? ಸರಿಯಪ್ಪ, ನಾನು ಇವಾಗ ಇಲ್ಲೆಲ್ಲ ದೂರ ಒಂದು ಮ್ಯಾಗ್ನೆಟನ್ನು ತೊಗೊಂಬಂದು ಇಲ್ಲಿ ಇಟ್ಟಿದ್ದೀನಿ ಅಷ್ಟೇ. ನಾರ್ತ್ ಪೋಲ್ ಇಲ್ಲಿದೆ, ಸೌತ್ ಪೋಲ್ ಇಲ್ಲಿದೆ, ಇಲ್ಲಿ ಇಟ್ಟಿದ್ದೀನಿ ಅಷ್ಟೇ, ಇಲ್ಲಿ ಇಟ್ಟಿದ್ದೀನಿ. ಇಟ್ಟ ತಕ್ಷಣ ಏನೂ ಇ ಎಮ್ ಎಫ್ ಬರೋದಿಲ್ಲ, ಅದು ಮೂವ್ ಆಗಬೇಕು. ಮೂವ್ ಆದರೆ ಮಾತ್ರ ಇ ಎಮ್ ಎಫ್ ಬರುತ್ತೆ. ಯಾಕೆ ಅಂದರೆ ಮೂವ್ ಆದಾಗಲೇ ತಾನೇ ಮ್ಯಾಗ್ನೆಟಿಕ್ ಲೈನ್ಸ್ ಬಂದು ಇದಕ್ಕೆ ಟಚ್ ಆಗೋದು. ಹಾಗಾದರೆ ವಿದ್ಯಾರ್ಥಿಗಳೇ ಹೇಳಿ, ಇ ಎಮ್ ಎಫ್ ಬರಲಿಕ್ಕೆ, ಕರೆಂಟ್ ಹರಿಲಿಕ್ಕೆ ಕಾರಣ ಏನು ಸರ್? ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್. ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗಲಿಕ್ಕೆ ಕಾರಣ ಏನು ಸರ್? ಮೂಮೆಂಟ್ ಆಫ್ ದ ಮ್ಯಾಗ್ನೆಟ್. ಗೊತ್ತಾಯ್ತಲ್ವಾ? ಕಾರಣ ಯಾರು? ಮ್ಯಾಗ್ನೆಟ್ ಅಲ್ಲ, ಮೂಮೆಂಟ್ ಆಫ್ ದ ಮ್ಯಾಗ್ನೆಟ್. ಒಂದೊಂದು ಪದನೂ ಬಹಳ ಮುಖ್ಯ ಇಲ್ಲಿ. ಸುಮ್ಮನೆ ಸರ್ ಇಟ್ ಈಸ್ ಬಿಕಾಸ್ ಆಫ್ ಮ್ಯಾಗ್ನೆಟ್ ಅಂದರೆ ನಾನು ಒಪ್ಕೊಳ್ಳಲ್ಲ. ಇಟ್ ಈಸ್ ಬಿಕಾಸ್ ಆಫ್ ಮೂಮೆಂಟ್ ಆಫ್ ದ ಮ್ಯಾಗ್ನೆಟ್. ಸೊ ನಾರ್ತ್ ಪೋಲ್ ಕಾಯಿಲ್ ಕಡೆಗೆ ಹೋಗ್ತಾ ಇದೆ, ಕಾಯಿಲ್ ಕಡೆ ಮೂವ್ ಆಗ್ತಾ ಇದೆ, ಹಾಗಾಗಿ ಕರೆಂಟ್ ಬರ್ತಾ ಇದೆ. ಈಗ ಫ್ಯಾರಡೆ ಹೇಳ್ತಾನೆ, ಸರಿ ಲೆನ್ಸ್ ಹೇಳ್ತಾನೆ, ಇಲ್ಲಿ ಹರಿತಕ್ಕಂಥ ಕರೆಂಟ್ ಹೆಂಗಿರುತ್ತೆ ಅಂದರೆ ಆ ನಾರ್ತ್ ಪೋಲಿನ ಮೂಮೆಂಟನ್ನೇ ಅಪೋಸ್ ಮಾಡೋ ಥರ ಇರುತ್ತಂತೆ. ನಾರ್ತ್ ಪೋಲ್ ಹತ್ರ ಬಂದಂಗೆಲ್ಲ ಕಾಯಿಲ್ ಅದನ್ನು ಹಿಂದಕ್ಕೆ ತಳ್ಳುತ್ತಂತೆ. ಅಂದರೆ ಅಲ್ಲಿ ಒಂದು ಥರ ರಿಪಲ್ಷನ್ ಸ್ಟಾರ್ಟ್ ಆಗುತ್ತಂತೆ. ಯಾಕೆ ಏನು ಆಮೇಲೆ ನೋಡೋಣ. ರಿಪಲ್ಷನ್ ಸ್ಟಾರ್ಟ್ ಆಗುತ್ತಂತೆ ಅಂದರೆ ಇಲ್ಲಿ ಒಂದು ರಿಪಲ್ಷನ್ ಬರಬೇಕು ಅಂದರೆ ಇಲ್ಲಿ ಒಂದು ಥರ ನಾರ್ತ್ ಪೋಲ್ ಇರಬೇಕಲ್ವಾ? ಅಂದರೆ ಈ ಫೇಸ್ ನಾರ್ತ್ ಥರ ಬಿಹೇವ್ ಮಾಡಬೇಕಲ್ವಾ? ಆವಾಗಲೇ ತಾನೇ ಲೈಕ್ ಪೋಲ್ಸ್ ಬಂದು ರಿಪೆಲ್ ಆಗೋದು. ಅಂದರೆ ಈ ಕಾಯಿಲಿನ ಈ ಭಾಗ ನಾರ್ತ್ ಪೋಲ್ ಆಗಿ ಬಿಹೇವ್ ಮಾಡಬೇಕು. ನಾರ್ತ್ ಪೋಲ್ ಆಗಬೇಕು ಅಂದರೆ ಕರೆಂಟ್ ಯಾವ ದಿಕ್ಕಿನಲ್ಲಿ ಹರಿಬೇಕು? ಮೂವಿಂಗ್ ಚಾರ್ಜಸನ್ನು ಜ್ಞಾಪಿಸ್ಕೊಳ್ಳಿ. ಕರೆಂಟ್ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಹೋಗಬೇಕು ಸರ್, ಅವಾಗಲೇ ಅದು ನಾರ್ತ್ ಪೋಲ್ ಆಗೋದು. ಅಂದರೆ when north pole approaches the coil, current will flow in anti-clockwise direction. ಯಾಕೆ? Because when current flows in anti-clockwise direction, this phase will behave like north pole. Between north and north there is repulsion, hence the magnet will be pushed back. The cause is opposed by the effect. Cause ಏನು? North pole moving towards the coil. Effect ಏನು? Induced current flowing in the anti-clockwise direction. So that effect is opposing the cause. ಇಲ್ಲಿ ನಮ್ಮ ತಲೆಯಲ್ಲಿ ಎರಡು ಪ್ರಶ್ನೆ ಉದ್ಭವ ಆಗ್ತವೆ. ಮೊಟ್ಟ ಮೊದಲನೇದಾಗಿ, ಸರ್ ಯಾಕೆ ಸರ್ ಈ ಕರೆಂಟು ಈ ನಾರ್ತ್ ಪೋಲನ್ನು ಅಪೋಸ್ ಮಾಡಬೇಕು? ನೀವೇನೋ ಹೇಳಿಬಿಟ್ರಿ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಹೋಗಿ ನಾರ್ತ್ ಪೋಲ್ ಬಂದು ರಿಪೆಲ್ ಆಗುತ್ತೆ, ಅಪೋಸ್ ಆಗುತ್ತೆ ಅಂತ. ಯಾಕೆ ಸರ್? ನಾನು ಹೇಳ್ತೀನಿ ಲೆನ್ಸ್ ಹೇಳಿದಾನಪ್ಪ ಅಂತ. ನೀವು ಕೇಳಬೇಕು, ಸರ್ ಲೆನ್ಸ್ ಹೇಳಿದ ಮಾತ್ರಕ್ಕೆ ಅದನ್ನು ನಾವು ಒಪ್ಕೊಂಡ್ಬಿಡ್ಬೇಕಾ? ಸತ್ಯನ ಅದು? ಲೆನ್ಸ್ ಲಾನ ನಾನು ಯಾಕೆ ಅಕ್ಸೆಪ್ಟ್ ಮಾಡ್ಕೋಬೇಕು? ಕಾಸ್ ಈಸ್ ಅಪೋಸ್ಡ್ ಬೈ ದಿ ಎಫೆಕ್ಟ್ ಅಂತ ಲೆನ್ಸ್ ಹೇಳ್ದೆ, ನಾನು ಒಪ್ಕೊಳಲ್ಲ ಸರ್. ನಿಮಗೇನೋ ಅವ್ನು ಹೇಳ್ದ ಅಂತೇಳಿ ನೀವು ಹಿಂಗೆ ಮಾಡ್ತಿದ್ದೀರಾ, ಪ್ರೂವ್ ಮಾಡಿ ಸರ್ ಅಂತ ಕೇಳಬೇಕು. ಇದನ್ನೇ ನಾನು ಪದೇ ಹೇಳೋದು, ತದ್ವಿದ್ಯಾ ಪರಿಪ್ರಶ್ನೆನ. ಪ್ರಶ್ನೆ ಮಾಡಿ ನಾವು ವಿಜ್ಞಾನನ ಕಲಿಬೇಕು, ಆಯಿತಾ? ಜ್ಞಾನ ಗಳಿಸ್ಬೇಕು. ಹೌದು, ಹೇಳ್ತೀನಿ, ಈಗ ಆನ್ಸರ್ ಹೇಳ್ತೀನಿ. ಲೆನ್ಸ್ ಕರೆಕ್ಟ್ ಅಲ್ಲ ಅಂತ ಅಂದು ಹೇಳಿದರೂ ಕೂಡ ಲೆನ್ಸ್ ರಾಂಗೇ ಇರ್ಬೋದು. ಆಯ್ತಪ್ಪ, ರಾಂಗೇ ಅಂದ್ಕೊಳ್ಳೋಣ. ಲೆನ್ಸ್ ರಾಂಗ್, ಹಾಗಾಗಿ ಕರೆಂಟ್ ಆ್ಯಂಟಿ ಕ್ಲಾಕ್ ವೈಸ್ ಹೋಗಲ್ಲ, ಕ್ಲಾಕ್ ವೈಸೇ ಹೋಗುತ್ತೆ ಅಂತ ಇಟ್ಕೊಳ್ಳೋಣ. ಕ್ಲಾಕ್ ವೈಸೇ ಹೋಗೋದಾದರೆ ಅವಾಗ ಇದು ಎಂಥ ಪೋಲ್ ಆಗಬೇಕು? ಸೌತ್ ಪೋಲ್ ಆಗಬೇಕು. ಆಗಲಿ ಬಿಡಿ ಸರ್, ಆಯ್ತಪ್ಪ ಒಪ್ಕೋತೀನಿ, ಸೌತ್ ಪೋಲೇ ಆಗಲಿ. ಅವಾಗ ನಾರ್ತ್ಗೂ ಮತ್ತು ಸೌತ್ಗೂ ಮಧ್ಯೆ ಎಂಥ ಫೋರ್ಸ್ ಇರಬೇಕು? ಅಟ್ರಾಕ್ಷನ್ ಇರಬೇಕು. ಅಂದರೆ ಮ್ಯಾಗ್ನೆಟ್ ಇವಾಗ ಕಾಯಿಲ್ ಕಡೆಗೆ ಬರಬೇಕು, ಅಟ್ರ್ಯಾಕ್ಟ್ ಆಗಬೇಕು. ಆಗಲಿ ಬಿಡಿ ಸರ್, ಆಯಿತು, ಅದನ್ನೂ ಒಪ್ಕೋತೀನಿ. ಅವಾಗ ಏನಾಗುತ್ತೆ ಗೊತ್ತಾ? ವೆನ್ ದ ಮ್ಯಾಗ್ನೆಟ್ ಸ್ಟಾರ್ಟ್ಸ್ ಮೂವಿಂಗ್ ಟುವರ್ಡ್ಸ್ ದ ಕಾಯಿಲ್ ವಿತೌಟ್ ಎನಿಬಡೀಸ್ ಸಪೋರ್ಟ್, ಕಾಯಿಲ್ಲೇ ತನ್ನ ಕಡೆಗೆ ಅದನ್ನು ಎಳ್ಕೊಳ್ತಾ ಹೋದಾಗ ಜಾಸ್ತಿ ಲೈನ್ಗಳು ಇದರೊಳಗಡೆ ತುರ್ಕೊಂಡ್ಬಿಡ್ತವೆ. ಮೋರ್ ಆ್ಯಂಡ್ ಮೋರ್ ಲೈನ್ಸ್ ಗೆಟ್ ಇನ್ ಟು ದಿ ಕಾಯಿಲ್. ಸೊ ದ ಫ್ಲಕ್ಸ್ ಕೀಪ್ಸ್ ಆನ್ ಚೇಂಜಿಂಗ್. ಸುಮ್ಮನೆ ನೀವು ಹಿಂಗೆ ಪುಷ್ ಮಾಡಿ ಬಿಟ್ಬಿಟ್ರೆ ಸಾಕು, ಮ್ಯಾಗ್ನೆಟ್ ತಾನಾಗಿ ಕಾಯಿಲಿನ ಒಳಗಡೆ ಹೊರಟು ಹೋಗುತ್ತೆ. ಹೋಗಲಿ ಬಿಡಿ ಸರ್, ಅವಾಗ ಏನಾಗುತ್ತೆ? ಸಿಕ್ಕಾಬಟ್ಟೆ ಫ್ಲಕ್ಸ್ ಚೇಂಜ್ ಆಗುತ್ತೆ. ಆಗಲಿ ಬಿಡಿ ಸರ್, ಆಯ್ತಪ್ಪ, ಅದನ್ನೂ ಒಪ್ಕೋತೀನಿ. ಅವಾಗ ಏನಾಗುತ್ತೆ? ಸಿಕ್ಕಾಬಟ್ಟೆ ಇ ಎಮ್ ಎಫ್ ಜನರೇಟ್ ಆದಂಗೆ ಆಗಲ್ವಾ? ವೆನ್ ಡಿ ಫೈ ಈಸ್ ಎನಾರ್ಮಸ್, ಈ ಈಸ್ ಆಲ್ಸೋ ಎನಾರ್ಮಸ್. ಅಂದರೆ ಎನಾರ್ಮಸ್ ಎನರ್ಜಿ ಹ್ಯಾಸ್ ಬೀನ್ ಕ್ರಿಯೇಟೆಡ್ ಅನ್ನಂಗೆ ಆಗೋದಿಲ್ವಾ? ಕರೆಕ್ಟ್ ಸರ್, ಎನರ್ಜಿ ಕ್ರಿಯೇಟ್ ಆದಂಗೆ ಆಯಿತು ಇಲ್ಲಿ. ಇಲ್ಲ ಸರ್, ಎನರ್ಜಿನ ಕ್ರಿಯೇಟ್ ಮಾಡೋಕ್ಕಾಗೋದಿಲ್ಲ. ಯಾಕಾಗಲ್ಲ ಅಂತಂದರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಹೇಳ್ಬಿಟ್ಟಿದೆ.
ಪ್ರಪಂಚ ಈ ವಿಶ್ವ ಉಗಮ ಆದಾಗಲಿಂದ ಇಲ್ಲಿ ತನಕ ಒಂದು ಎಕ್ಸಾಂಪಲ್ಲು ಸಿಕ್ಕಿಲ್ಲ ನಮಗೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ರಾಂಗ್ ಅಂತ ಹೇಳೋಕ್ಕೆ. ಯಾರ ಕೈಲಿಂದನೂ ಸಾಧ್ಯ ಆಗಿಲ್ಲ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ರಾಂಗ್ ಅಂತ ಹೇಳಲಿಕ್ಕೆ. ಲೆನ್ಸ್ ಹೇಳಿರೋದು ರಾಂಗ್ ಇರ್ಬೋದು, ಫ್ಯಾರಡೆ ಹೇಳಿರೋದು ರಾಂಗ್ ಇರ್ಬೋದು, ನಾನು ಹೇಳೋದು ರಾಂಗ್ ಇರ್ಬೋದು, ನ್ಯೂಟನ್, ಐನ್ಸ್ಟೀನ್ ಯಾರು ಬೇಕಾದ್ರೂ ತಪ್ಪು ಮಾಡ್ಬೋದು, ನೇಚರ್ ತಪ್ಪು ಮಾಡೋದಿಲ್ಲ. ಆಯಿತಾ? ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ನೆವರ್ ರಾಂಗ್, ಈಸ್ ನೆವರ್ ಡಿಸ್ಪ್ರೂವ್ಡ್. ಈವನ್ ಟುಡೇ ಇಟ್ ಈಸ್ ನಾಟ್ ಡಿಸ್ಪ್ರೂವ್ಡ್. ಇನ್ ಫ್ಯೂಚರ್ ಆಲ್ಸೋ ಯಾರ ಕೈಲೂ ಅದನ್ನು ಡಿಸ್ಪ್ರೂವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎನರ್ಜಿ ಕೆನ್ ನಾಟ್ ಬಿ ಕ್ರಿಯೇಟೆಡ್. ಗೊತ್ತಾಯ್ತಲ್ವಾ? ಅಂದರೆ ಇ ಎಮ್ ಎಫ್ ಕೆನ್ ನಾಟ್ ಬಿ ಎನಾರ್ಮಸ್. ಇ ಎಮ್ ಎಫ್ ಕೆನಾಟ್ ಬಿ ಎನಾರ್ಮಸ್ ಅಂದಮೇಲೆ ಡಿ ಫೈ ಕೆನಾಟ್ ಬಿ ಎನಾರ್ಮಸ್. ಉಲ್ಟಾ ಹೋಗ್ತಾ ಇದ್ದೀನಿ. ಡಿ ಫೈ ಕೆನಾಟ್ ಬಿ ಎನಾರ್ಮಸ್ ಅಂದಮೇಲೆ ಮ್ಯಾಗ್ನೆಟ್ ಫುಲ್ ಅಟ್ರಾಕ್ಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಇದು ಸೌತ್ ಪೋಲ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಕರೆಂಟ್ ಕ್ಲಾಕ್ ವೈಸ್ನಲ್ಲಿ ಹರಿಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ನಾರ್ತ್ ಪೋಲ್ ಬಂದಾಗ ಆ್ಯಂಟಿ ಕ್ಲಾಕ್ ವೈಸಲ್ಲೇ ಮೂವ್ ಆಗಬೇಕು. ಸೊ ಸಮ್ಮರಿ ಏನು? ವೆನ್ ನಾರ್ತ್ ಪೋಲ್ ಅಪ್ರೋಚಸ್ ಕರೆಂಟ್ ಫ್ಲೋಸ್ ಇನ್ ಆ್ಯಂಟಿ ಕ್ಲಾಕ್ ವೈಸ್. ಕಾನ್ವರ್ಸ್ಲಿ ವೆನ್ ಸೌತ್ ಪೋಲ್ ಅಪ್ರೋಚಸ್ ಕರೆಂಟ್ ಫ್ಲೋಸ್ ಇನ್ ಕ್ಲಾಕ್ ವೈಸ್. ಮಕ್ಕಳೇ, ಈಗ ನಾನು ಇದನ್ನು ಸೌತ್ ಪೋಲ್ ಅಂತ ಮಾಡಿಬಿಟ್ಟು ಕಳಿಸ್ತೀನಿ. ಅವಾಗ ಕಾಯಿಲ್ನಲ್ಲಿ ಕರೆಂಟ್ ಹೆಂಗೆ ಹರಿಯುತ್ತೆ? ಕಾಯಿಲ್ನಲ್ಲಿ ಕರೆಂಟು ಕ್ಲಾಕ್ ವೈಸಲ್ಲಿ ಹರಿಯುತ್ತೆ. ಓಕೆ, ಕ್ಲಾಕ್ ವೈಸ್ ಹರಿಯುತ್ತೆ, ಕ್ಲಾಕ್ ವೈಸ್ ಹರಿಯುತ್ತೆ. ಸೊ ವೆನ್ ಸೌತ್ ಪೋಲ್ ಈಸ್ ಅಪ್ರೋಚಿಂಗ್ ಕರೆಂಟ್ ಫ್ಲೋಸ್ ಇನ್ ಕ್ಲಾಕ್ ವೈಸ್. When north pole is approaching, current flows in anti-clockwise direction. So, ಇದು ಫ್ಯಾರಡೆ ಲೆನ್ಸ್ ಲಾನ ಎಕ್ಸ್ಪ್ಲನೇಷನ್ ಮತ್ತು ಸಿಗ್ನಿಫಿಕೆನ್ಸ್. ಈಗ ನೋಡಿ ಮತ್ತೊಮ್ಮೆ ಹೇಳ್ತೀನಿ. ಸ್ಟೇಟ್ಮೆಂಟ್, ಎಕ್ಸ್ಪ್ಲನೇಷನ್, ಸಿಗ್ನಿಫಿಕೆನ್ಸ್. ಕೇಳ್ತಾರೆ. ಸ್ಟೇಟ್ಮೆಂಟ್: induced EMF and hence induced current in a coil flow such a way that it opposes the cause. It opposes the change in the flux. Cause and the change in the flux, or it opposes the movement of the magnet which produces it. Statement I. Explanation: if north pole is approaching the coil, current flows in anti-clockwise direction so that the coil behaves like north pole. So between them there is a repulsion. Conversely, if the south pole is approaching, current flows in clockwise direction. Again there is repulsion. So whenever north pole approaches, current will be in anti-clockwise. Whenever south pole approaches, current will be in clockwise. ಇದು summary. Next, ಸಿಗ್ನಿಫಿಕೆನ್ಸ್ ಏನು? ಇದು ಯಾವ ಲಾ ಅನ್ನು ಸಿಗ್ನಿಫೈ ಮಾಡುತ್ತೆ? ಲೆನ್ಸ್ ಲಾ ಸಿಗ್ನಿಫೈಸ್ ದಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ದಿಸ್ ಲಾ ಈಸ್ ಟೋಟಲಿ ಡಿಪೆಂಡಿಂಗ್ ಆನ್ ದಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಸಿನ್ಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ is not disproved, it is perfect. Lenz law is also perfect. So in total, cause is affected by the effect. Effect is opposite to the cause. Effect is opposite to the cause ಅನ್ನೋದಕ್ಕೆ ನೆಗೆಟಿವ್ ಸೈನ್. ಅರ್ಥ ಆಯ್ತಲ್ವಾ? ಇದು ಒಂದು ಥರ ನ್ಯೂಟನ್ಸ್ ಥರ್ಡ್ ಲಾ ಥರ. ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಆಪೋಸಿಟ್ ಅನ್ನೋಂಗೆ ಎಫೆಕ್ಟ್ ಅಂಡ್ ಕಾಸ್ ಆರ್ ಆಪೋಸಿಟ್. ಇದನ್ನು ಎಂಟ್ರೆನ್ಸಲ್ಲಿ ಕೇಳ್ತಾರೆ, ನೀಟಲ್ಲಿ ಕೂಡ ಕೇಳ್ತಾರೆ. Lenz law ಅಥವಾ laws of electromagnetic inductions are similar to Newton's first law, second law, third law, all the above ಅಂತಂದು ಏನೋ ಕೇಳ್ತಾರೆ. ಸೊ ಇದು ನ್ಯೂಟನ್ಸ್ ಥರ್ಡ್ ಲಾಗೆ ಮ್ಯಾಚ್ ಆಗುತ್ತೆ. ಎಫೆಕ್ಟ್ ಈಸ್ ಎಗೇನೆಸ್ಟ್ ದಿ ಕಾಸ್ ಅಂತ ಏನು ಹೇಳಿದ್ದೀನಲ್ಲ, ಅದು ಒಂದು ಥರ ರಿಯಾಕ್ಷನ್ ಈಸ್ ಎಗೇನೆಸ್ಟ್ ದಿ ಆ್ಯಕ್ಷನ್, ಆಪೋಸಿಟ್ ದಿ ಆ್ಯಕ್ಷನ್ ಅನ್ನೋ ಥರ. ಸೊ ಮಕ್ಕಳೇ, ಈಗ ನಾನು ಲೆನ್ಸ್ ಲಾನ ಡೀಟೈಲಾಗಿ ಹೇಳಿದೆ. ಸ್ಟೇಟ್ಮೆಂಟ್ ಏನು, ಎಕ್ಸ್ಪ್ಲನೇಷನ್ ಏನು, ಸಿಗ್ನಿಫಿಕೆನ್ಸ್ ಏನು, ಮತ್ತು ಅದು ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅಂತ. ಸೊ ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇನ್ನು ಮುಂದೆ ಬರ್ತಾ ಬರ್ತಾ ಈ ನೆಗೆಟಿವ್ ಸೈನ್ ನಮ್ಮ ಜೊತೆಗೆ ಉಳ್ಕೊಂಡ್ಬಿಡುತ್ತೆ. ವೆನ್ಎವರ್ ವೇರೆವರ್ ಐ ರೈಟ್ ನೆಗೆಟಿವ್ ಸೈನ್, ಪ್ಲೀಸ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ದ್ಯಾಟ್ ಇಟ್ ಈಸ್ ಬಿಕಾಸ್ ಆಫ್ ಲೆನ್ಸ್. ನೆಗೆಟಿವ್ ಸೈನ್ ರೆಪ್ರೆಸೆಂಟ್ಸ್ ಲೆನ್ಸ್ ಲಾ ಅಂತ ಕಣ್ಣು ಮುಚ್ಕೊಂಡು ತೊಗೊಂಬಿಡಿ. ಸೊ ಇಷ್ಟು ಹೇಳಿ ಈ ವಿಡಿಯೋನ ನಿಲ್ಲಿಸ್ತೀನಿ. ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.